ಜೈ ಹಿಂದ್. ಎಲ್ಲ ನನ್ನ ಸ್ಟೇಟ್ ಗೌರ್ಮೆಂಟ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ತಯಾರನ್ನ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ಒಂದು ಗುಡ್ ನ್ಯೂಸ್ ಅನ್ಕೊಳ್ಬಹುದು. ನಿನ್ನೆ ನೈಟ್ ಬಂದಿರತಕ್ಕಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದರೆ, ಸಾಕಷ್ಟು ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದರೆ. ಸೊ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. 4-5 ವರ್ಷದಿಂದ ಕಾಯ್ತಾ ಇದ್ರಿ ಸರ್, ಸ್ಟೇಟ್ ಪೊಲೀಸ್ ಇನ್ನು ಕಾಲ್ಫರ್ಮ್ ಮಾಡ್ತಾನೆ ಇಲ್ಲ ಸರ್, ಸೆಂಟ್ರಲ್ ನಲ್ಲಿ ನಮ್ದು ಹೈಟ್ ಕಡಿಮೆ ಇದೆ ಸರ್, ನಮ್ಗೆ ಸೆಂಟ್ರಲ್ ಓದಕ್ ಆಗ್ತಾ ಇಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು, ಸಾಕಷ್ಟು ವಿದ್ಯಾರ್ಥಿಗಳು ಬಿಜಾಪುರ ಮತ್ತು ಧಾರವಾಡದಲ್ಲಿ 4-5 ವರ್ಷಗಟ್ಟಲೆ ಕುತ್ಕೊಂಡು ಓದಿ ಸಾಕಾಗಿ ಮತ್ತೆ ಮನೆಗೆ ಬರುವಂತ ಸಮಯ ಬಂದಿತ್ತು. ಸೊ ನಿಮ್ಗೊಂದು ಸುವರ್ಣ ಅವಕಾಶ ಅನ್ಕೊಳ್ಬಹುದು. ಅಂತೂ ನೀವು ಸ್ಟ್ರೈಕ್ ಮಾಡಿಬಿಟ್ಟು ಎಲ್ಲನೂ ಮಾಡಿದ್ರು ಕೂಡ ಒಂದು ಫೈನಲಿ ನಿಮ್ಗೆ ಸಕ್ಸಸ್ ಆಗಿರ್ತಕ್ಕಂಥ ಒಂದು ರಿಸಲ್ಟ್ ಕೂಡ ಸಿಕ್ಕಾಗಿದೆ. ಇನ್ಮೇಲೆ ಪಡ್ಕೊಳ್ಳೋದು ಬಿಡೋದು ನಿಮ್ ಜವಾಬ್ದಾರಿ ಆಗುತ್ತೆ. ಏನಂದ್ರೆ ಆಗಸ್ಟ್ ನಲ್ಲಿ ಎಕ್ಸಾಮಿಗೆ ಟೈಮಿಂಗ್ ಇಲ್ಲ, 55-56 ದಿನಗಳ ಮಾತ್ರ ಎಕ್ಸಾಮಿಗೆ ಟೈಮಿಂಗ್ ಇದೆ. ಆಗಸ್ಟ್ ದಲ್ಲಿ ಎಕ್ಸಾಮ್ ಅನ್ನ ನಡೆಸ್ತೀವಿ ಅಂತ ಹೇಳಿಸಂತ ಆಲ್ರೆಡಿ ನೋಟಿಫಿಕೇಶನ್ ದಲ್ಲಿ ಕೂಡ ಕೊಟ್ಟಿದ್ದಾರೆ. ಹುದ್ದೆಗಳು ಎಷ್ಟಿದಾವಪ್ಪ ಅಂದ್ರೆ 3395 ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. 3395 ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ಸೊ ಈ ಹುದ್ದೆಗಳಿಗೆ ನೋಡ್ಕೊಳ್ಳಿ, ಸಪರೇಟ್ ಆಗಿರ್ತಕ್ಕಂಥ ಮೇಲ್ ಅಂಡ್ ಫಿಮೇಲ್ ಗೆ ಸಪರೇಟ್ ಆಗಿ, ಪುರುಷರಿಗೆ ಬೇರೆ ಸಪರೇಟ್ ವೇಕೆನ್ಸಿಗಳಿದಾವು, ಮಹಿಳೆಯರಿಗೆ ಸಪರೇಟ್ ವೇಕೆನ್ಸಿಗಳಿದಾವು. ಓಕೆ, ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಇದಕ್ಕ ಅಪ್ಲಿಕೇಶನ್, ಇದು ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಆಗಿರ್ತದ. ಸಿವಿಲ್ ಪೋಸ್ಟ್ CR ಮತ್ತು DR ಇನ್ನು ಕಾಲ್ಫರ್ಮ್ ಅನ್ನ ಮಾಡಿಲ್ಲ. ಟೋಟಲಿ ಬಂದ್ಬಿಟ್ಟು ಸರ್ ಇದಕ್ಕೆ ಸ್ಯಾಲರಿ ಎಷ್ಟಿರ್ತದ್ರೆ 37,500 ಸ್ಯಾಲರಿ ಎಷ್ಟಿರುತ್ತೆ ನಿಮ್ಗೆ 76,100 ಮಟನು ಕೂಡ ಇದಕ್ಕೆ ಸ್ಯಾಲರಿ ಕೂಡ ಇದರಲ್ಲಿ ಇರ್ತದ. ನೆಕ್ಸ್ಟ್ ಸರ್, ಇದಕ್ಕೆ ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್? ನಿನ್ನೆ ಏನಾದ್ರು ಅಪ್ಲಿಕೇಶನ್ ಅನ್ನ ಬಿಟ್ಟಿದಾರಲ್ಲ, ಸೊ ಅಪ್ಲಿಕೇಶನ್ ಏನಾದ್ರು ಸ್ಟಾರ್ಟ್ ಆಗಿದೆ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲ ಸ್ನೇಹಿತರೆ, ನೋಡ್ಕೋಬಹುದು 8/6/2026 ನಿಮ್ಮ ಅರ್ಜಿ ಕೂಡ ಪ್ರಾರಂಭ ಆಗುತ್ತಾ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ, ನೋಡ್ಕೋಬಹುದು. 8/6/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ. ಕೊನೆಯ ದಿನಾಂಕ ಬಂದ್ಬಿಟ್ಟು 3/7/2026. ಅಂದ್ರೆ ನಿಮ್ಗೆ 1 ತಿಂಗಳವರೆಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಕಾಲಾವಕಾಶವನ್ನ ಕೊಟ್ಟಿರ್ತಾರ. ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತಾ. ಅಪ್ಲಿಕೇಶನ್ ಗಳನ್ನ ಹಾಕುವಾಗ ಯಾವುದೇ ತರಹದಂತ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡ್ರಿ. ಓಕೆ, ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ, ಇದೇ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರಪ್ಪ ಅಂದ್ರೆ ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಸೊ ಈ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಯಾವುದೇ CR ಆಗಿರ್ಲಿ, DR ಆಗಿರ್ಲಿ, ಸಿವಿಲ್ ಏನೇ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬೇ ಕನ್ಫರ್ಮ್ ಆಗಿರಲಿ, ಪ್ರತಿಯೊಂದು ಇನ್ಫಾರ್ಮೇಶನ್ಗಳು, ನೆಕ್ಸ್ಟ್ ಇದ್ರೆ ಅರ್ಜಿ, ಎಕ್ಸಾಮ್ ಡೇಟು, ನೆಕ್ಸ್ಟ್ ಅಡ್ಮಿಟ್ ಕಾರ್ಡು, ಸೊ ಇದು ಎಕ್ಸಾಮ್ ಯಾವ ತರ ನಡೀತಾ ಇದೆ, ಕಂಪ್ಲೀಟ್ ಆಗಿರ್ತಕ್ಕಂಥ ಅಪ್ಡೇಟ್ ಇನ್ಫಾರ್ಮೇಶನ್ಗಳು ನಿಮ್ ಮುಂದೆ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ ಹೋಗ್ಬೇಡ್ರಿ. ಓಕೆ, ನೀವು ಅರ್ಜಿಗಳನ್ನ ಹಾಕಿ, ಅರ್ಜಿಯನ್ನ ಹಾಕಿದ ತಕ್ಷಣ ಅಕಸ್ಮಾತ್ ಅವತ್ತು ಪೇಮೆಂಟ್ ಆಗ್ಲಿಲ್ಲ, ಸೊ ಅಪ್ಲಿಕೇಶನ್ ಹಾಕುವಾಗ ಪೇಮೆಂಟ್ ಆಗ್ಲಿಲ್ಲಪ್ಪ ಅಂದ್ರೆ ಅದಕ್ಕೆ 1 ಡೇ ಎಕ್ಸ್ಟ್ರಾ ಅನ್ನು ಕೊಟ್ಟಿದ್ದಾರೆ. 4/7/2026 ಮಟ್ಟ ನೀವು ಪೇಮೆಂಟ್ ಅನ್ನ ಮಾಡಬಹುದು. ಓಕೆ, ಇಲ್ಲಿ ನೋಡ್ಕೊಳ್ಳಿ, ಸಪರೇಟ್ ಆಗಿರ್ತಕ್ಕಂಥ ಹುದ್ದೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸಾಮಾನ್ಯ ವರ್ಗದವರಿಗೆ ನೋಡ್ಕೊಳ್ಳಿ, ಸಾಮಾನ್ಯ ವರ್ಗದವರಿಗೆ 2266 ಹುದ್ದೆಗಳನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. ನೆಕ್ಸ್ಟ್ ಗ್ರಾಮೀಣ ಭಾಗದವರಿಗೆ 755, ನೆಕ್ಸ್ಟ್ ಸೇವಾನಿರತ ಮಾಜಿ ಸೈನಿಕರಿಗೆ 257, ನೆಕ್ಸ್ಟ್ ತೃತೀಯ ಲಿಂಗದವರಿಗೆ 82 ವೇಕೆನ್ಸಿಗಳು. ಟೋಟಲಿ ಒಟ್ಟು 3395 ವೇಕೆನ್ಸಿಗಳನ್ನ ಇಲ್ಲಿ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಸರ್, ಅದಕ್ಕೆ ಅರ್ಹತೆ ಏನ್ ಬೇಕು ಸರ್, ಎಜುಕೇಶನ್ ಏನ್ ಬೇಕು ಸರ್? 10th ಮುಗಿದಿರ್ತಕ್ಕಂಥವ್ರು ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ಕೇಳ್ತಾ ಇದ್ರಲ್ಲ, ನೋಡ್ಕೊಳ್ಳಿ ಸ್ನೇಹಿತರೆ, 10th ಕಂಪ್ಲೀಟ್ ಆದ್ರ ಜೊತೆಗೆ 10+ PUC ಮುಗಿದಿರ್ಬೇಕು. ಯಾವುದೇ ಆರ್ಟ್ಸ್ ಆಗಿರ್ಲಿ, ಕಾಮರ್ಸ್ ಆಗಿರ್ಲಿ, ಸೈನ್ಸ್ ಆಗಿರ್ಲಿ, ಅದರ ಜೊತೆಗೆ ನಿಮ್ದು ಡಿಪ್ಲೊಮಾ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. PUC ಎನಿ PUC ಯಾವುದೇ ಒಂದು PUC ಅನ್ನ ಮುಗಿಸಿದ್ರಪ್ಪ ಅಂದ್ರೆ ನೀವು ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ಓಕೆ, ಗೊತ್ತಾಯ್ತಾ? 10th ಬರೋದಿಲ್ಲ, PUC ಕಂಪ್ಲೀಟ್ ಆಗಿರ್ಬೇಕು, ಆರ್ಟ್ಸ್ ಆಗಿರಲಿ. ಸೊ ನೀವು PUC ಅನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಳ್ರಿ ಸರ್, ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತಾ, ವಯೋಮಿತಿ ಎಷ್ಟು ಬೇಕಾಗುತ್ತೆ ಅಂತ ಕೇಳ್ತಿರ್ತಕ್ಕಂಥ ಅಭ್ಯರ್ಥಿಗಳು ನೋಡ್ಕೊಳ್ರಿ. ಒಳ್ಳೆಯ ಒಂದು ನಿಮಗೆ ಸೆಂಟ್ರಲ್ ದಲ್ಲಿ ಏಜ್ ಕಡಿಮೆ ಇರ್ತದ. ಓಕೆ, ಸ್ಟೇಟ್ ನಲ್ಲಿ ಏಜ್ ನಲ್ಲಿ ಜಾಸ್ತಿ ಕೊಟ್ಟಿರ್ತಾರೆ, ಸೊ ನೀವು ಹಾಕಬಹುದು. ಓಕೆ, ಅಕಸ್ಮಾತ್ ಸರ್ ನಂದು ನೋಡ್ಕೊಡ್ರಿ, ಈಗಾಗಲೇ SSC GD ಕ್ಲಿಯರ್ ಆಗಿ ಸರ್, ಫೈನಲ್ ಮೆರಿಟ್ ಹೋಗಿದೆ ಸರ್, ನಂದು ಅಗ್ನಿವೀರ್ ಏಜ್ ಕಂಪ್ಲೀಟ್ ಆಗಿದೆ, ಇಂಥ ಅಭ್ಯರ್ಥಿಗಳು ಇಂಥಲ್ಲೆಲ್ಲ ಟ್ರೈ ಮಾಡಬಹುದು ಸ್ಟೇಟ್ ಪೊಲೀಸ್ ನಲ್ಲಿ. ಯಾಕಂದ್ರೆ 2 ತಿಂಗಳಲ್ಲಿ ನೀವು ಕೂಡ ಓದಿ ಯಾಕೆ ಆಗ್ಬಾರ್ದು ಅಂತ, ಅದು ಸಂಬಂಧ ಇರೋದಿಲ್ಲ, ನಿಮ್ಮ ಓದುವಂತ ಟ್ಯಾಲೆಂಟ್ ಮೇಲೆ ಇರ್ತದೆ. ನೀವು ಯಾವ ತರ ಸ್ಟಡಿ ಮಾಡ್ತೀರಿ ಡಿಪೆಂಡ್ ಅಪಾನ್ ಅದ್ರ ಮೇಲೆ ನೀವು ಕ್ಲಿಯರ್ ಅನ್ನ ಮಾಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ 18 ವಯಸ್ಸಿನಿಂದ ಹಿಡಿದು ಎಷ್ಟು ಅಂತಂದ್ರೆ
33 ವಯಸ್ಸಿನ ಮಟ್ಟ ಇರ್ತಕ್ಕಂಥವ್ರು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಎಷ್ಟು? 18 ವಯಸ್ಸಿನಿಂದ ಹಿಡಿದು 33 ವಯಸ್ಸಿನೊಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಪುರುಷರಿಗೆ ಕೂಡ ಅಷ್ಟೇ ಏಜ್, ಸೊ ಮಹಿಳೆಯರಿಗೆ ಕೂಡ ಅಷ್ಟೇ ಏಜ್ ಇರ್ತದ. ನೆಕ್ಸ್ಟ್ SC ST ಮತ್ತು ಅದರ ಜೊತೆಗೆ 2A 2B 3A 3B ಇವರಿಗೆ 35 ವರ್ಷ ಮಟ್ಟ ಇರ್ತದೆ. ಎಷ್ಟು? 18 ವಯಸ್ಸಿನಿಂದ ಹಿಡಿದು ಇವರಿಗೆ 35 ಮಟ್ಟ ಏಜ್ ನಲ್ಲಿ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಇದ್ರ ಬಗ್ಗೆ ನೋಡ್ಕೊಡ್ರಿ. ಫಸ್ಟ್ ಗೆ ಇದ್ರ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರ್ತದ, ಸೊ ಇದ್ರ ಸೆಲೆಕ್ಷನ್ ಅನ್ನ ಯಾವ ತರ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ಎಕ್ಸಾಮ್ ಸಿಲೆಬಸ್ ಕೂಡ ಇದ್ರ ಬಗ್ಗೆ ಹೇಳ್ತೀನಿ ಕಂಪ್ಲೀಟ್ ಆಗಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಡ್ರಿ, ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ ಅರ್ಥ ಆಗತ್ತ. ನೋಡ್ಕೊಡ್ರಿ, ಇದ್ರ ಲಿಖಿತ ಪರೀಕ್ಷೆ ಅಂದ್ರೆ ಫಸ್ಟ್ ಗೆ ನಿಮ್ದು ಎಕ್ಸಾಮ್ ಇರ್ತದ. ಸೊ ಎಕ್ಸಾಮ್ ಇದನ್ನ ಯಾವುದೇ ಪೊಲೀಸ್ ಕಾಲ್ಫಾರ್ಮ್ ಮಾಡಿದಾಗ ಆಫ್ಲೈನ್ ಮುಖಾಂತರ ಎಕ್ಸಾಮ್ ನಡೆಸ್ತಾರ. OMR ಬೇಸ್ಡ್ ಎಕ್ಸಾಮ್ ಇರ್ತತಿ. ಸೊ ಇದನ್ನ ಎಕ್ಸಾಮ್ ನಿಮ್ಗೆ ಆಫ್ಲೈನ್ ಮುಖಾಂತರನೇ ಇರುತ್ತೆ. ಎಕ್ಸಾಮ್ ನಲ್ಲಿ ನೀವು ಕಟಪ್ ಕುತ್ಕೊಂಡ್ರೆ, ಎಕ್ಸಾಮ್ ನಲ್ಲಿ ಸ್ಕೋರ್ ಮಾಡಿಬಿಟ್ಟು ನೀವು ಫಿಸಿಕಲ್ ಗೆ ಕ್ವಾಲಿಫೈ ಆದ್ರಪ್ಪ ಅಂದ್ರೆ ನಿಮ್ದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಇರುತ್ತೆ. ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಆದ್ಮೇಲೆ ನಿಮ್ದು ಮೆಡಿಕಲ್ ಟೆಸ್ಟ್ ಕೂಡ ಇದರಲ್ಲಿ ಚೆಕ್ ಅನ್ನ ಮಾಡ್ತಾರೆ. ಸೊ ಟೋಟಲಿ ಎಕ್ಸಾಮ್ ನಲ್ಲಿ ಏನ್ ಇರ್ತದ, ಎಕ್ಸಾಮ್ ನಲ್ಲಿ ನೋಡ್ಕೊಡ್ರಿ 100 ಕ್ವಶನ್ಸ್ ಗಳು ಇರ್ತಾವೆ. ಎಷ್ಟು? 100 ಕ್ವಶನ್ಸ್ ಇರ್ತಾವು, 100 ಮಾರ್ಕ್ಸ್ ಇರ್ತತಿ. ನೆಕ್ಸ್ಟ್ 30 ಅಂಕಿ ಕ್ವಾಲಿಫೈ ಮಾಡ್ಬೇಕಂತ ಕ್ವೆಶ್ಚನ್ ಕೊಟ್ಟಿದಾರ, ಅಷ್ಟು ಇರಂಗಿಲ್ಲ. ಏನಿಲ್ಲ ಅಂದ್ರೆ ನಿಮ್ದು ಈ ಸರಿ ಸ್ಕೋರ್ ನನ್ನ ಪ್ರಕಾರ 65-70 ಅಬವ್ ಹೋದ್ರೇನೆ ಮಾತ್ರ ಪೊಲೀಸ್ ಫಿಸಿಕಲ್ ಗೆ ಕ್ವಾಲಿಫೈ ಆಗ್ಬೋದು. ಬಟ್ ಫೈನಲ್ ಮೆರಿಟ್ ಗೆ ಕ್ವಾಲಿಫೈ ಹೆಂಗ್ ಹೇಳಕ್ಕಾಗಲ್ಲ, ಕಾಂಪಿಟೇಷನ್ ಬಹಳ ಇದೆ. ಯಾಕಂದ್ರೆ 4-5 ವರ್ಷಗಳಾಯ್ತು ಕಾಲ್ಫಾರ್ಮ್ ಮಾಡ್ದಾನೆ. ಸೊ ಎಲ್ಲರೂ ಕೂಡ ಕಾಯ್ಕೊಂಡು ಕುಂತಿದ್ದಾರೆ, ಈ ಸಾರಿ ನಾನು ಪೊಲೀಸ್ ಆಗ್ಲೇಬೇಕು, ನಾನು ಒಂದು ಕಾಕಿ ವರದಿಯನ್ನ ಹಾಕೊಳ್ಳೇಬೇಕಂತ ಡ್ರೀಮ್ ಅನ್ನ ಕಟ್ಕೊಂಡು ಸಾಕಷ್ಟು ವಿದ್ಯಾರ್ಥಿಗಳು ಕುಂತಿದ್ದಾರೆ. ಸೊ ಅಂತದಪ್ಪ ಅಂದ್ರೆ ನೆಕ್ಸ್ಟ್ ಸರ್ ಇದಕ್ಕೆ ಪುರುಷರಿಗೆ ಹೈಟ್ ಎಷ್ಟು ಬೇಕಾಗತ್ತಾ? ಸೊ ಇದಕ್ಕೆ ನೋಡ್ಕೊಡ್ರಿ, ಎಕ್ಸಾಮ್ಗೆ 0.25 ನೆಗೆಟಿವ್ ಕೂಡ, ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತದೆ. ಹೈಟ್ 168 ಸೆಂಟಿಮೀಟರ್ ಹೈಟ್ ಬೇಕು. ಸೊ ಬಾಯ್ಸ್ ಗೆ ನೋಡ್ಕೊಡ್ರಿ, ಮೇಲ್ ಕ್ಯಾಟಗರಿದವರಿಗೆ 168 ಸೆಂಟಿಮೀಟರ್ ಹೈಟ್ ಬೇಕಾಗತ್ತ. ನೆಕ್ಸ್ಟ್ ಮಹಿಳೆಯರಿಗೆ ನೋಡ್ಕೊಡ್ರಿ 157 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಬೇಕು. ಸೊ ಫಿಮೇಲ್ ದವರು 157 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಲೇಬೇಕಾಗತ್ತ. ಓಕೆ, ನೆಕ್ಸ್ಟ್ ಎದೆಯ ಸುತ್ತಳತೆ ನೋಡ್ಕೊಡ್ರಿ 86 ಸೆಂಟಿಮೀಟರ್ ಬಾಯ್ಸ್ ಇರಬೇಕು. ಎಷ್ಟು? 5 ಸೆಂಟಿಮೀಟರ್ ವಿಸ್ತರಣೆ ಮಾಡಬೇಕು, ಎಕ್ಸ್ಪಾಂಡೆಡ್ ಅನ್ನ ಮಾಡಬೇಕು. ನೆಕ್ಸ್ಟ್ ನೋಡ್ಕೊಡ್ರಿ, ನಿಮ್ದು ಟ್ರೈನಿಂಗ್ ಬಂದ್ಬಿಟ್ಟು 9 ತಿಂಗಳು ಮಾತ್ರ ಟ್ರೈನಿಂಗ್ ಇರ್ತದ. ಎಷ್ಟು? 9 ತಿಂಗಳು ಮಾತ್ರ ಟ್ರೈನಿಂಗ್ ಇರ್ತದ. ಸರ್ ಇದು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಫೀಸ್ ಎಷ್ಟು ಇರ್ತದ? ಸೊ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟನ್ನ ಕಟ್ಟಬೇಕು ನೋಡ್ಕೊಳ್ರಿ. OBC ಸಾಮಾನ್ಯ ಅಭ್ಯರ್ಥಿಗಳು ಮತ್ತು OBC ದವರಿಗೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಎಷ್ಟು? 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೆಕ್ಸ್ಟ್ ಅದೇ ತರ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಮತ್ತು SC ST ದವರಿಗೆ ಮತ್ತು ಪ್ರವರ್ಗ 1 ಮಾಜಿ ಸೈನಿಕರಿಗೆ 500 ರೂಪಾಯಿ ಫೀಸ್ ಇರುತ್ತೆ. ಸೊ ಅಪ್ಲಿಕೇಶನ್ ಫೀಸ್ ನೋಡಕ್ ಹೋಗ್ಬೇಡ್ರಿ. ಈಗೇನು ಪ್ರೆಸೆಂಟ್ 18-19 ಏಜ್ ಇರ್ತಿರಲ್ಲ, ನೀವು ಅನ್ಕೊಳ್ಳೋದಿದೆ ಸರ್ 750 ರೂಪಾಯಿ ಫೀಸ್ ಇದೆ ಸರ್, ಇದನ್ನೆಲ್ಲ ಕಟ್ಟಿಬಿಟ್ಟು ಸುಮ್ಮನೆ ವೇಸ್ಟ್ ಅಲ್ಲ. ವೇಸ್ಟ್ ಯಾವಾಗ ಗೊತ್ತಾಗುತ್ತೆ ಹೇಳಿ ನನಗೆ? 23 ಏಜ್ ಕ್ರಾಸ್ ಆದ್ಮ್ಯಾಗ ಅನ್ಸುತ್ತೆ. ನಾನು ಕೂಡ ನನ್ನ ಏಜ್ ನಲ್ಲಿ ಪೊಲೀಸ್ ಕಾಲ್ಫಾರ್ಮ್ ಅನ್ನ ಮಾಡಿದ್ರು, ನಾನು ಕೂಡ ಅಪ್ಲಿಕೇಶನ್ ಹಾಕಲಿಲ್ಲ, ಫೀಸ್ಗೆ ಲೆಕ್ಕ ಹಾಕಿ ಅಪ್ಲಿಕೇಶನ್ ಅನ್ನು ಬಿಟ್ಟೆ. ಸೊ ಇನ್ನೂ ಕಾಲ್ಫಾರ್ಮ್ ಮಾಡ್ತಾ ಇಲ್ಲ ಅಂತ ಹೇಳಿ ಅವಾಗ ಕೊರಗುವ ಬದಲಿ ಅರ್ಜಿ ಹಾಕು, ಫಸ್ಟ್ ಆಫ್ ಆಲ್ ಅರ್ಜಿ ಹಾಕು, ಎಕ್ಸಾಮ್ ಯಾವ ತರ ಇದೆ ಅಂತ ಪ್ರಿಪರೇಷನ್ ಸ್ಟಾರ್ಟ್ ಮಾಡು. ಕ್ಲಿಯರ್ ಆದ್ರೂ ಆಗ್ಬಹುದು ನಿಂದು ಕೂಡ. ಓಕೆ, ಡಿಪೆಂಡ್ ಅಪಾನ್ ನಿನ್ ಮೇಲೆ ಇರ್ತದ. ಹಾರ್ಡ್ ವರ್ಕ್ ಅನ್ನ ಮಾಡ್ಲೇಬೇಕು, ಅಷ್ಟು ಈಸಿ ಆಗಿರೋದಿಲ್ಲ. ಸೊ ನೀವು ಎಷ್ಟು ಹಾರ್ಡ್ ವರ್ಕ್ ಅನ್ನ ಮಾಡ್ತಿಲ್ಲ ಅಷ್ಟು ನಿಮ್ಗೆ ಈಸಿ ಆಗಿರ್ತಕ್ಕಂಥದ್ದು ಸಿಗ್ತದ. ಓಕೆ, ನೆಕ್ಸ್ಟ್ ಇದ್ರ ಕ್ವಾಲಿಫಿಕೇಶನ್ ಬಗ್ಗೆ ಆಯ್ತು. ನೆಕ್ಸ್ಟ್ ಇದ್ರೆ ನಿಮ್ಗೆ ಎಕ್ಸಾಮ್ ಫೀಸ್, ಅಪ್ಲಿಕೇಶನ್ ಫೀಸ್ ಬಗ್ಗೆ ಆಯ್ತು, ಏಜ್ ಬಗ್ಗೆ ಆಯ್ತು. ನೆಕ್ಸ್ಟ್ ಅದರ ಜೊತೆಗೆ ಅಪ್ಲಿಕೇಶನ್ ಡೇಟ್ ಅಂಕಿ ನಾನು ಆಲ್ರೆಡಿ ಹೇಳಿದೀನಿ ನಿಮ್ಗೆ. ಯಾವಾಗೂ 8ನೇ ತಾರೀಕಿನಿಂದ ಹಿಡಿದು 3ನೇ ತಾರೀಕಿನ ಮಟ್ಟ ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶ ಇರ್ತದ. ಸೊ ಎಕ್ಸಾಮ್ ನಲ್ಲಿ ಸಿಲೆಬಸ್ ಏನ್ ಕೇಳ್ತಾರ, ಯಾವ್ಯಾವ ಸಬ್ಜೆಕ್ಟ್ ಗಳನ್ನ ಕೇಳ್ತಾರ ನೋಡ್ಕೊಡ್ರಿ. ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ, ಭೂಗೋಳ ಮತ್ತು ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳುವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನದ ಬಗ್ಗೆ. ಸೊ ಇದ್ರ ಬಗ್ಗೆ ಎಲ್ಲಾನು ಕೂಡ ಕೇಳ್ತಾರೆ. ಓಕೆ, ಟೋಟಲ್ 100 ಕ್ವಶನ್ಸ್, 100 ಮಾರ್ಕ್ಸ್. ನಿಮಗೆ 1.5 ತಾಸು ಎಕ್ಸಾಮಿಗೆ ಟೈಮಿಂಗ್ ಇರುತ್ತೆ. ಎಷ್ಟು? 1.5 ತಾಸು ಎಕ್ಸಾಮಿಗೆ ಟೈಮಿಂಗ್ ಇರುತ್ತೆ. 90 ನಿಮಿಷ ಎಕ್ಸಾಮಿನಲ್ಲಿ ನಿಮ್ಗೆ ಟೈಮಿಂಗ್ ಅನ್ನ ಕೊಟ್ಟಿರ್ತಾರೆ. ಎಕ್ಸಾಮ್ ಡೇಟ್ ನೋಡ್ಕೊಳ್ರಿ, ಫಿಕ್ಸ್ ಕೂಡ ಮಾಡಿದ್ರೆ 2/8/2026. ಓಕೆ, ಎಷ್ಟು ಎಕ್ಸಾಮ್ ಡೇಟ್ ಯಾವಾಗಪ್ಪ ಅಂತಂದ್ರೆ
ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ನೋಡ್ಕೋಬಹುದು 2/8/2026. ಎಷ್ಟು? ಕೇವಲ 55ರಿಂದ 56 ದಿನಗಳು ಮಾತ್ರ ಬಾಕಿ ಇದೆ. ಸೊ ನೀವು ಸ್ಟಡಿ ಇವತ್ತಿನಿಂದನೇ ಸ್ಟಾರ್ಟ್ ಮಾಡಬೇಕು. ನಾನು ಅಪ್ಲಿಕೇಶನ್ ಹಾಕಿದ ಮೇಲೆ ಸ್ಟಾರ್ಟ್ ಮಾಡ್ತೀನಿಪ್ಪ ಅಂತಂದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಆಗಿರ್ತದ. ಸೊ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದೀನಿ, ಅಡ್ವಾನ್ಸ್ ಆಗಿ ತಯಾರಿಗಳನ್ನ ಮಾಡ್ಕೊಳ್ರಿ. ನೆಕ್ಸ್ಟ್ ಫಿಸಿಕಲ್ ನಲ್ಲಿ ನೋಡ್ಕೋಬಹುದು, ನಿಮ್ಗೆ 1600 ಮೀಟರ್ ರನ್ನಿಂಗ್ ಇರುತ್ತಾ, 6.5 ನಿಮಿಷ ಟೈಮಿಂಗ್ ಇರ್ತತಿ. ಅದನ್ನ ಕ್ಲಿಯರ್ ಮಾಡ್ಕೋದ್ರಿ, ಅದ್ರ ಬಗ್ಗೆ ಡೌಟ್ ಇಟ್ಕೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಎತ್ತರ ಜಿಗಿತ ಇರುತ್ತಾ ಅಥವಾ ಉದ್ದ ಜಿಗಿತ, ಇದರಲ್ಲಿ ಯಾವ್ದಾದ್ರು ಒಂದು ಕ್ಲಿಯರ್ ಮಾಡ್ಕೊಳ್ಬೇಕು. ಎತ್ತರ ಜಿಗಿತ 1.20 ಮೀಟರ್ ಗಿಂತ ಕಡಿಮೆ 1.20 ಮೀಟರ್ ಕಡೆ ಇರ್ತಾ. ನೆಕ್ಸ್ಟ್ ಉದ್ದ ಜಿಗಿತ ನೋಡ್ಕೊಡ್ರಿ 3.80 ಮೀಟರ್ ಇರ್ತದ. 3 ಅವಕಾಶಗಳು ಇರ್ತಾವ, ಪ್ರತಿಯೊಂದು ಟೆಸ್ಟ್ಗೂ ಕೂಡ 3 ಅವಕಾಶಗಳು ಇರ್ತಾವ. ಬಟ್ 16 ಮೀಟರ್ಗೆ 3 ಅವಕಾಶಗಳು ಇರೋದಿಲ್ಲ. ನೆಕ್ಸ್ಟ್ ಗುಂಡ ಎಸೆತ ಇರುತ್ತಾ 7.26 kg ಇರ್ತದ. ನೆಕ್ಸ್ಟ್ ಅದರ ಜೊತೆಗೆ ಎಷ್ಟಪ್ಪ ಅಂದ್ರೆ 5.60 ಮೀಟರ್ ಒಯ್ಯಬೇಕು. ಎಷ್ಟು? 5.6 ಮೀಟರ್. ಅದಕ್ಕೂ ಕೂಡ 3 ಅವಕಾಶ ಇರುತ್ತೆ. ಸೊ ಮಹಿಳೆಯರಿಗೆ ನೋಡ್ಕೋಬಹುದು 400 ಮೀಟರ್ ಓಟ ಇರುತ್ತೆ. ಎಷ್ಟು? 400 ಮೀಟರ್ ಓಟ ಇರುತ್ತೆ. 2 ನಿಮಿಷದಲ್ಲಿ ನೀವು ಕ್ಲಿಯರ್ ಅನ್ನ ಮಾಡ್ಲೇಬೇಕು. ಎಷ್ಟು? 2 ನಿಮಿಷದಲ್ಲಿ ನೀವು ಕ್ಲಿಯರ್ ಅನ್ನ ಮಾಡ್ಲೇಬೇಕು. ಎತ್ತರ ಜಿಗಿತ ನೋಡ್ಕೊಡ್ರಿ 0.90 ಮೀಟರ್ ಅನ್ನ ನೀವು ಜಿಗಿಲೇಬೇಕು. ನೆಕ್ಸ್ಟ್ ಉದ್ದ ಜಿಗಿತ 0.50 ಮೀಟರ್ ಅನ್ನ ಜಿಗಿಲೇಬೇಕು. 3 ಚಾನ್ಸ್ ಕೊಟ್ಟಿರ್ತಾರ. ನೆಕ್ಸ್ಟ್ ನಿಮ್ಗೆ ಗುಂಡ ಎಸೆತ ಇರುತ್ತೆ 4 kg, 4 kg ಇರುತ್ತೆ. 3.7 ಮೀಟರ್ ಗಿಂತ ನೀವು 3.7 ಮೀಟರ್ ಅನ್ನ ಒಗಿಲೇಬೇಕಾಗುತ್ತ. 3 ಅವಕಾಶಗಳನ್ನ ಇದರಲ್ಲಿ ಕೂಡ ಕೊಟ್ಟಿರ್ತಾರೆ. ಸೊ ನಿಮ್ಗೆ ದೈಹಿಕ ಫಿಸಿಕಲ್ ಬಗ್ಗೆ ಹೆಂಗೆ ಇಷ್ಟ ಇರ್ತದ, ಎಕ್ಸಾಮ್ ಸಿಲೆಬಸ್ ಕೂಡ ಹೇಳಿದೀನಿ, ಎಕ್ಸಾಮ್ ಟೈಮಿಂಗ್ ಕೂಡ ಹೇಳಿದೀನಿ, ನೆಕ್ಸ್ಟ್ ಎಕ್ಸಾಮ್ ಡೇಟು ಕೂಡ ಹೇಳಿದೀನಿ, ಅಪ್ಲಿಕೇಶನ್ ಡೇಟು ಕೂಡ ಹೇಳಿದೀನಿ. ನೆಕ್ಸ್ಟ್ ಹೈಟು, ಅದ್ರ ಜೊತೆಗೆ ವೇಟ್ ಹೆಂಗೆ ಆರಾಮ್ಸೆ ಎಲ್ಲರೂ ಕೂಡ ಕ್ಲಿಯರ್ ಮಾಡ್ಕೋದ್ರಿ. ಏಜ್ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಕ್ವಾಲಿಫಿಕೇಶನ್ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಟೋಟಲಿ ನಿಮ್ಗೆ ಸ್ಯಾಲರಿ ಬಂದ್ಬಿಟ್ಟು 37,500 ಹಿಡಿದು 76,100 ಮಟನೂ ಕೂಡ ಸ್ಯಾಲರಿ ಇರ್ತದ. ಟೋಟಲ್ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 3,395 ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ಪ್ರತಿಯೊಬ್ರು ಕೂಡ ಇವತ್ತಾಗ್ಲಿಲ್ಲ ಅಂದ್ರೆ ನಾಳೆಗಾದ್ರೂ ಹೋಗಿ ಕೇಸಿಂದ ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡ್ಬಿಟ್ಟು ಅಪ್ಲಿಕೇಶನ್ ಗಳನ್ನ ಹಾಕೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಬ್ರು ಕೂಡ ನನ್ನ ಬ್ರದರ್ ಅಂಡ್ ಸಿಸ್ಟರ್ಸ್ಗೆ ನನ್ನ ರಿಕ್ವೆಸ್ಟ್, ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ಮುಂದೆ ಆಮೇಲೆ ನೀವು ಏನ್ ಮಾಡ್ತಿರೋ ಈ ವಿಚಾರಗಳನ್ನ ಆಮೇಲೆ ಮಾಡ್ಕೊಡ್ರಿ. ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ ಗಳನ್ನ ಹಾಕೋದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಓಕೆ, ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ, ಸರ್ ಇದೇ ಫಸ್ಟ್ ಟೈಮ್ ನೋಡಿದೀವಿ ಸರ್, ನಾವು ಆಲ್ಮೋಸ್ಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ ದಲ್ಲಿ ಇನ್ಫಾರ್ಮೇಶನ್ ಗಳನ್ನ ಕಡಿಮೆ, ಯಾಕಂದ್ರೆ ನಾನು ಸ್ಟೇಟ್ ಗೌರ್ಮೆಂಟ್ ಕಾಲ್ಫರ್ಮೇ ಮಾಡಿರೋದಿಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ಕೊಡೋದು ಕಡಿಮೆ. ಯಾವುದೇ ಸ್ಟೇಟ್ ಗೌರ್ಮೆಂಟ್ ಅನ್ನ ಕಾಲ್ಫರ್ಮ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾನೆ. ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಗಳು ನಮ್ಮ ಚಾನಲ್ ದಲ್ಲಿ ಸಿಗ್ತಾನೆ ಇರ್ತದ. ಸೊ ಆದ ಕಾರಣಕ್ಕೋಸ್ಕರ ನಿಮಗೇನಾದ್ರೂ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗಿದ್ರೆ, ಸೊ ಯೂಸ್ ಆಗಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡ್ರಿ. ಸೊ ವಿಡಿಯೋನ ಪ್ರತಿಯೊಂದು ಗ್ರೂಪ್, ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಐಡಿ, ಇನ್ಸ್ಟಾಗ್ರಾಮ್ ಐಡಿ, ನಿಮ್ಮ ಸ್ನೇಹಿತರು, ನಿಮ್ಮ ಸಿಸ್ಟರ್, ಬ್ರದರ್, ಯಾರಾದ್ರೂ ನಿಮ್ಮ ಶತ್ರು ಇದ್ರೂ ಕೂಡ ಅವ್ರಿಗೆ ಈ ಮಾಹಿತಿಯನ್ನ ಶೇರ್ ಮಾಡ್ರಿ. ಯಾಕಂದ್ರೆ ಹೆಲ್ಪ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ಏನ್ ಹೆಲ್ಪ್ ಮಾಡ್ತಿರೋ ಗೊತ್ತಿಲ್ಲ. ಸೊ ನಿಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನ ಇನ್ನೊಬ್ಬರಿಗೆ ಹಂಚ್ಕೊಳ್ತಿರಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಶೇರ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಸೊ ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡ್ರಿ. ಸೊ ಈ PDF ಅನ್ನ ನನ್ನ HJ ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ ದಲ್ಲಿ ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಬೇಕಿದ್ರೆ ಟೆಲಿಗ್ರಾಮ್ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ದಲ್ಲಿ ನಿಮ್ಗೆ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯಿನ್ ಇದ್ರೆ ಈ PDF ಕೂಡ ಅಲ್ಲಿ ಸಿಗ್ತದ. ನೀವೇನಾದ್ರೂ ಸರ್ ನನ್ನ ಎಕ್ಸಾಮ್ ಆರಾಮ್ಸಾಗಿ ಕ್ಲಿಯರ್ ಮಾಡ್ಕೋತೀನಿ 100% ನನಗೆ ಕಾನ್ಫಿಡೆಂಟ್ ಇದೆ ಅಂತಂದ್ರೆ, ನಮ್ಮ HJ ಡಿಫೆನ್ಸ್ ಅಕಾಡೆಮಿ ನಮ್ಮ ಕೋಚಿಂಗ್ ದಲ್ಲಿ ಬಾಗಲಕೋಟದಲ್ಲಿ ಆಲ್ರೆಡಿ ನಾವು ಫಿಸಿಕಲ್ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ನೀವು ಫಿಸಿಕಲ್ ಗೆ ಬರಬೇಕು ಅನ್ಕೊಂಡಿದ್ರೆ, ಫಿಸಿಕಲ್ ತಯಾರಿನ ಮಾಡ್ಕೊಳ್ಬೇಕು, ನಾನು ಫಿಸಿಕಲ್ ಫಿಟ್ ಇಲ್ಲ ಸರ್ ಅನ್ನುವಂತ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಫಿಸಿಕಲ್ ಟ್ರೈನಿಂಗ್ ಅನ್ನ ತಗೊಳ್ಬಹುದು. ಆರಾಮ್ಸಾಗಿ ನಾವು ಫಿಸಿಕಲ್ ಅನ್ನ ಕ್ಲಿಯರ್ ಮಾಡಿಬಿಟ್ಟು ಫಿಸಿಕಲ್ ನಲ್ಲಿ ಪಾಸ್ ಮಾಡುವಂತ ಜವಾಬ್ದಾರಿಯನ್ನ ನಾವು ತಗೊಳ್ತಾ ಇದೀವಿ. ನೀವು ಬರ್ಬೇಕನ್ನೋರು ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಗೆ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ ಗಳನ್ನ ತಗೊಳ್ಬಹುದು. ಎಲ್ಲರಿಗೂ ಇನ್ನೊಂದ್ಸಾರಿ ಹೇಳ್ತಾ ಇದೀನಿ, ಆಲ್ ದಿ ಬೆಸ್ಟ್. ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ, ಪ್ರಿಪರೇಷನ್ ಮಾಡ್ಕೊಡ್ರಿ, ಆಗಸ್ಟ್ ಗೆ ಎಕ್ಸಾಮ್ ಅನ್ನ ಬರೀರಿ. ಜೈ ಹಿಂದ್, ಜೈ ಕರ್ನಾಟಕ.